ನಾವಿವತ್ತು ರೆಡಿಯಾಗಿ ಒಂದು ಹರಕೆನ ತೀರ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಹುತ್ತದ ಸಿದ್ದಪ್ಪ ದೇವಸ್ಥಾನ ಮಾದಿಹಳ್ಳಿ ಅಂತ ಹೇಳಿ ನಿಯರ್ ತುರುವೇಕೆರೆ ಇದೆ. ಈ ದೇವಸ್ಥಾನದಲ್ಲಿ ನಾನು ತುಂಬ ಜನ ಹೇಳಿದ್ರಿಂದ ಹೋಗಿ ಹರಕೆನ ಮಾಡ್ಕೊಂಡಿದ್ದೆ. 2ನೇ ಮಗು ಹೆಣ್ಮಗು ಆಗಲಿ ಅಂತ ಹೇಳಿ. ಸೊ ಹಾಗೇನೆ ಅದೇ ಮಂತ್ ಯಾವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ, ಕನ್ಸೀವ್ ಆಗಿದ್ದೆ, ಹಾಗೇನೆ ಹೆಣ್ಮಗು ಕೂಡ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ಕುಶಾಲಿನಿ ಆ್ಯಂಡ್ ಪ್ರಿಯಾಂಶ್ ಇಬ್ಬರಿಗೂ ಕೂಡ ಮುಡಿ ಕೊಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಯಾವುದೇ ಒಂದು ಅರ್ಚಕರಿಲ್ಲ, ನಾವೇ ಹೋಗಿ ಪೂಜೆನ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಕಾಣ್ತಾ ಇರೋವಂಥದ್ದೇ ಹುತ್ತದ ಸಿದ್ದಪ್ಪ ದೇವರು. ಈ ರೀತಿಯಾಗಿ ದೊಡ್ಡ ಹುತ್ತ ಬೆಳೆದಿದೆ ನೋಡಿ. ಇದಕ್ಕೆ ನಾವೇನ ಪೂಜೆನ ಮಾಡಿ ಹಾಗೆ ಈ ದೇವರಿಗೆ ಪ್ರಸಾದವಾಗಿ ಕೊಡುವಂಥದ್ದು ಕಡಲೆಪುರಿ, ಬಾಳೆಹಣ್ಣು ಮತ್ತು ತಂದಿರುವಂಥ ಬೆಲ್ಲ, ಕಾಯಿ ತುರಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಎಲ್ಲರಿಗೂ ಕೂಡ ಹಂಚಿ ಪ್ರಸಾದವನ್ನು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಅಂದರೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ಹಳ್ಳಿಕೆರೆನಲ್ಲಿ ಇರುವಂಥದ್ದು. ಹಳ್ಳಿಕೆರೆನಲ್ಲಿ ಜಾತ್ರೆ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗಿದ್ವಿ. ನೈಟ್ ಜಾತ್ರೆನ ಮುಗಿಸ್ಕೊಂಡು ಮಾರ್ನಿಂಗ್ ನಾವು ಊರಿಗೆ ಹೋಗ್ಬೇಕಿತ್ತು. ಮಕ್ಕಳೆಲ್ಲ ತುಂಬ ಜನ ಸೇರಿದ್ರು. ಹೋಗ್ತಿದ್ದಂಗೆ ಮಕ್ಳು ಗಲಾಟೆ ಶುರುವಾಯಿತು. ಕುಶಾಲಿನಿ ಇವಾಗ ಜನರ ಜೊತೆ ಚೆನ್ನಾಗಿ ಬೆರೀತಾಳೆ. ಸೊ ಬೇಗನೆ ಎಲ್ಲರ ಜೊತೆ ಮಿಂಗಲ್ ಆದ್ಲು. ಅದನ್ನು ನೋಡಿ ಪ್ರಿಯಾಂಶ್ಗೆ ಬೇಜಾರಾಯಿತು. ನಾವು ಕೂಡ 5 o'clock ತೇರು ಎಳೆಯೋದಿತ್ತು, ಅಲ್ಲಿಗೆ ಹೋಗಿದ್ವಿ. ಯಾಕಂದರೆ ನೈಟ್ ಟೈಮ್ ಅಂತೂ ದೇವಸ್ಥಾನದ ಹತ್ರ ಜಾತ್ರೆ ನೋಡೋದಕ್ಕೆ ನನ್ನ ಮಕ್ಕಳು ಬಿಡೋದಿಲ್ಲ, ರಗಳೆ ಮಾಡ್ತಾ ಇರ್ತವೆ. ಸೊ ಹಂಗಾಗಿ ಈವ್ನಿಂಗೇ ಹೋಗಿ ದೇವಸ್ಥಾನದ ಹತ್ರ ತೇರು ಎಳೆಯೋದನ್ನ ನೋಡೋಣ ಅಂತ ಹೇಳಿ, ಬಟ್ ತೇರು ಎಳೆಯೋದು ನೋಡೋದಕ್ಕೆ ಬಿಡಲಿಲ್ಲ. ಕುಶಾಲಿನಿ ಆಚೆಗೆ ದೂರ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಪಾನಕ ಫಲಹಾರ ಎಲ್ಲ ಕೊಡ್ತಾಯಿದ್ರು ಪ್ರಸಾದವಾಗಿ. ಅದನ್ನು ತಿಂದು ನಾವು ಮತ್ತೆ ಮನೆಗೆ ಬಂದ್ವಿ. ಈಗ ನೈಟ್ 8 o'clock ಮತ್ತೆ ದೇವರ ಉತ್ಸವ ಆಗಿರ್ಬೋದು ಪ್ರತಿಯೊಂದು ಕೂಡ ಸ್ಟಾರ್ಟ್ ಆಗ್ತವೆ. ಹಾಗೆಯೇ 10 ಗಂಟೆಗೆ ಅಗ್ನಿಕೊಂಡ ಕೂಡ ಇರುತ್ತೆ. ಹಳ್ಳಿಕೆರೆಯವರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ.